ಬಿಜೆಪಿ ವಿರುದ್ಧವಾಗಿ ಒಂದು ಕಡೆ ಸದಾನಂದ ಗೌಡರು ಬಂಡಾಯವೆದ್ದಿದ್ದಾರೆ. ಹಾಗಾದರೆ ಸದಾನಂದ ಗೌಡರು ಮುಂದೆ ಏನು ಮಾಡ್ತಾರೆ? ಅವರು ಪಕ್ಷೇತರರಾಗಿ ಏನಾದರೂ ಸ್ಪರ್ಧೆ ಮಾಡ್ತಾರೆ ಅಥವಾ ಯಾವ್ದಾದ್ರು ಪಕ್ಷ ಸೇರ್ಕೊಂಡು ಸ್ಪರ್ಧೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಸದಾನಂದ ಗೌಡರನ್ನ ಹೇಗಾದರೂ ಮಾಡಿ ಕರ್ಕೊಂಡು ಬರಬೇಕು ಅಂಥೇಳಿ ಪ್ಲಾನನ್ನೇನಾದರೂ ಕಾಂಗ್ರೆಸ್ ಮಾಡ್ತಾ ಇದೆಯಾ? ಇತ್ತ ಇನ್ನೂ ಕೂಡ ಸ್ಪಷ್ಟ ನಿರ್ಧಾರವನ್ನು ಇವತ್ತು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಹೇಳಿದರು. ಆಗುತ್ತೇನೋ ಅಂತ ವೆಯ್ಟ್ ಮಾಡಿದ್ವಿ, ಆಗಲಿಲ್ಲ. ಇಲ್ಲಿವರೆಗೂ ಅಂತೂ ಅವ್ರು ಪ್ರೆಸ್ ಮೀಟನ್ನು ಮಾಡಿಲ್ಲ. ಹಾಗಾಗಿ ಇನ್ನೂ ಕೂಡ ಸದಾನಂದ ಗೌಡರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರವನ್ನು ತಿಳಿಸಿಲ್ಲ. ಸದಾನಂದ ಗೌಡರಿಗೆ 2 ಕ್ಷೇತ್ರಗಳನ್ನು ಕಾಂಗ್ರೆಸ್ ಆಫರ್ ಮಾಡ್ತಾ ಇದೆ. 2ರಲ್ಲಿ ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಕೊಳ್ಳಿ ಅಂತ. ಉಡುಪಿ ಚಿಕ್ಕಮಗಳೂರು ಅಥವಾ ಬೆಂಗಳೂರು ಉತ್ತರ, 2ರಲ್ಲಿ ಯಾವ್ದು ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೊಳ್ಳಿ ಅನ್ನೋ ಒಂದು ಆಫರನ್ನು ಸದಾನಂದ ಗೌಡರ ಮುಂದೆ ಕಾಂಗ್ರೆಸ್ ಇಟ್ಟಿದೆ. ಸದಾನಂದ ಗೌಡರ ಸಂಪರ್ಕದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರಿದ್ದಾರೆ. ಸದಾನಂದ ಗೌಡರು ಬಂದರೆ ಅಭ್ಯರ್ಥಿಗಳ ಬದಲಾವಣೆ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಸದಾನಂದ ಗೌಡರ ಕಥೆ ಎಲ್ಲಿಗೆ ಬಂತು ಅಂತ ಈಗ 2 ಕ್ಷೇತ್ರಗಳ ಆಫರ್ ಇವ್ರಿಗೇನೋ ಹೋಗಿದೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ. ಸೊ ಸದಾನಂದ ಗೌಡರು ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿಸಿಲ್ವಾ? ಇದರ ಜೊತೆಗೆ ಮೈಸೂರದು ಕೇಳಿ ಬಂತು, ಚಿಕ್ಕಮಗಳೂರು ಉಡುಪಿದು ಆಯಿತು, ಈಗ ಬೆಂಗಳೂರು ನಾರ್ತ್ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ ಕಾಂಗ್ರೆಸ್ನವರು. ಸೊ ಏನು ಕಥೆ ಇವ್ರದ್ದು ಅಂತ? ಖಂಡಿತ ರಮಕಾಂತ್, ಸದಾನಂದ ಗೌಡರು ಕಾಂಗ್ರೆಸ್ ಕಡೆ ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳು ಈಗ ಶುರುವಾಗಿದೆ. ಯಾಕೆಂದರೆ ಬೆಳಗ್ಗೆ ಕೂಡ ಅವರ ಸಂಪರ್ಕವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ನಿನ್ನೆ ಕೂಡ ಅವರ ಸಂಪರ್ಕವನ್ನು ಮಾಡಿದ್ದಾರೆ. ಸದಾನಂದ ಗೌಡರನ್ನು ಕರೆತಂದು ಅವರಿಗೆ ಬೆಂಗಳೂರು ಉತ್ತರ ಅಥವಾ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂತಹ ಆಲೋಚನೆಯನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಯಾಕೆಂದರೆ ಈಗ ಉಡುಪಿ ಚಿಕ್ಕಮಗಳೂರಿನಲ್ಲಿ ಮೊನ್ನೆ ಅಷ್ಟೇ OBC ಆಯೋಗದ ಅಧ್ಯಕ್ಷರಾಗಿದ್ದಂಥ ಜಯಪ್ರಕಾಶ್ ಹೆಗಡೆ ಅವರನ್ನು ತಂದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಬರಮಾಡಿಕೊಂಡು ಅವರಿಗೆ ಟಿಕೆಟನ್ನು ನೀಡಲಾಗಿದೆ. ಇಲ್ಲಿ ಬೆಂಗಳೂರು ಉತ್ತರದಲ್ಲೂ ಕೂಡ ಈಗ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಟಿಕೆಟನ್ನು ಫೈನಲ್ ಮಾಡಲಾಗಿದೆ. ಆದರೆ ಈ ಸದಾನಂದ ಗೌಡರು ಏನಾದರೂ ಒಂದು ವೇಳೆ, ಯಾಕೆಂದರೆ ಇನ್ನೂ ಯಾವುದೇ ನಿಲುವನ್ನು ಅವರು ಸ್ಪಷ್ಟಪಡಿಸಿಲ್ಲ ಕಾಂಗ್ರೆಸ್ ನಾಯಕರಿಗೆ ಅನ್ನುವಂಥ ಮಾಹಿತಿಗಳಿದೆ. ಸದಾನಂದ ಗೌಡರು ಏನಾದರೂ ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದೇ ಆದರೆ ಆ 2 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಮಾಹಿತಿ ಕೂಡ ಬಂದಿದೆ. ಸದಾನಂದ ಗೌಡರು ಆದರೆ ಇಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಇದೆ ರಮಕಾಂತ್. ಹಾಗಾಗಿ 2 ಕ್ಷೇತ್ರಗಳನ್ನು ಇನ್ನೂ ಹಾಗೆ ಪೆಂಡಿಂಗ್ ಇಡಲಾಗಿದೆ. ಆದರೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ. ಜಯಪ್ರಕಾಶ್ ಹೆಗಡೆ ಅವರಿಗೆ ನೀಡಲಾಗಿದೆ ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ. ಬೆಂಗಳೂರು ಉತ್ತರವನ್ನು ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಈಗ ಫೈನಲ್ ಮಾಡಲಾಗಿದೆ. ಒಂದು ವೇಳೆ ಏನಾದರೂ ಸದಾನಂದ ಗೌಡರು ಒಪ್ಪಿದ್ದೇ ಆದರೆ ಕೊನೆಯ ಕ್ಷಣದವರೆಗೂ ಕೂಡ ಅವಕಾಶ ಇದೆ. ಇವತ್ತು ಸಂಜೆ 7 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಮಾಡಲಾಗುತ್ತೆ. ಅಲ್ಲಿಯವರೆಗೆ ಏನಾದರೂ ಅವ್ರ ಕಡೆಯಿಂದ ಓಕೆ ಅನ್ನುವಂಥ ಒಂದು ಸಿಗ್ನಲ್ ಪಾಸ್ ಆಗಿದ್ದೇ ಆದರೆ ಆಗ 2 ಕ್ಷೇತ್ರಗಳನ್ನ ಬಿಟ್ಟುಕೊಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಸದಾನಂದ ಗೌಡರು ಏನಾದರೂ ಬರದೇ ಹೋದಾಗ ಈ ಇಬ್ಬರು ಅಭ್ಯರ್ಥಿಗಳೇ ಅಲ್ಲಿ ಕಣಕ್ಕಿಳಿಯುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ರಮಕಾಂತ್. ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.